ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಕರ್ವ್ಡ್ ಲೈನ್ನ ಹೌ ಟು ಮೆಷರ್ ದ ಲೆಂತ್ ಆಫ್ ಕರ್ವ್ಡ್ ಲೈನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 5.5ನ ನೋಡಿ. ಡಿಸ್ಕ್ರೈಬಿಂಗ್ ಪೊಸಿಷನ್. ಸ್ಥಾನವನ್ನು ವಿವರಿಸೋದು ಅಂದರೆ ಒಂದು ಪೊಸಿಷನ್, ಒಂದು ಪ್ಲೇಸ್, ಒಂದು ಸ್ಥಾನ ಇರುತ್ತೆ, ಅದನ್ನು ಯಾವ ರೀತಿ ನಾವು ಡಿಸ್ಕ್ರೈಬ್ ಮಾಡೋದು, ವಿವರಣೆ ಕೊಡೋದು ಹೇಗೆ. ಸಿ, one day the teacher informs her students that she has planned an educational visit to a nearby garden. ಅವ್ರ ಟೀಚರ್ ಅಂದರೆ ಒಂದಿನ ಅವ್ರ ಟೀಚರ್ ಏನಂತ ಹೇಳಿದ್ರು, ಅವರೆಲ್ಲ ಸ್ಟೂಡೆಂಟ್ಸ್ಗಳಿಗೆ, ಅವರೆಲ್ಲ ವಿದ್ಯಾರ್ಥಿಗಳಿಗೆ ಅವರ ಹತ್ತಿರದಲ್ಲೇ, ಅಲ್ಲೇ ನಿಯರಲ್ಲಿ ಇರ್ತಕ್ಕಂತಹ ಒಂದು ಗಾರ್ಡನ್, ಪಾರ್ಕ್ ಅಥವಾ ಗಾರ್ಡನ್ ಅಂದರೆ ಉದ್ಯಾನವನಕ್ಕೆ ಒಂದು ಶೈಕ್ಷಣಿಕ ಭೇಟಿ, ಅಂದರೆ ಒಂದು ಎಜುಕೇಷನಲ್ ವಿಸಿಟ್ನ, ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಸಿಟನ್ನು ಮಾಡೋಣ ಅಂತೇಳಿ ಅವ್ರ ಶಿಕ್ಷಕರು ಅವರ ಎಲ್ಲ ಸ್ಟೂಡೆಂಟ್ಗಳಿಗೂ ಹೇಳಿದ್ರು. She has the students to reach there directly in the morning. ಹಾಗೆ ಅವರು ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ನೇರವಾಗಿ ಅಲ್ಲಿಗೆ ತಲುಪೋದಕ್ಕೆ ತಿಳಿಸಿದ್ರು. ಅಂದರೆ ಡೈರೆಕ್ಟಾಗಿ ಎಲ್ಲರೂ ಸ್ಕೂಲ್ ಹತ್ರ ಏನು ಬರಬೇಡಿ, ನೀವೆಲ್ಲರೂ ಆ ಗಾರ್ಡನ್ ಹತ್ರ, ಉದ್ಯಾನವನದ ಹತ್ರ ಡೈರೆಕ್ಟಾಗಿ ಎಲ್ಲ ಸ್ಟೂಡೆಂಟ್ಸ್ ಬಂದ್ಬಿಡಿ ಅಂತ ಹೇಳಿದ್ರು ಟೀಚರ್. ದೀಪಾ ಆ್ಯಂಡ್ our friends start discussing whether the garden would be closer than their school or further. ಅದಕ್ಕೇನು ದೀಪಾ ಮತ್ತು ಆಕೆ ಸ್ನೇಹಿತರು, ಅವ್ರ ಫ್ರೆಂಡ್ಸು, ಆ ಗಾರ್ಡನ್ ಇದೆಯಲ್ಲ, ಆ ಉದ್ಯಾನವನ ಶಾಲೆಯಿಂದ ಹತ್ತಿರದಲ್ಲೇ ಇದೆಯಾ ಅಥವಾ ದೂರದಲ್ಲಿದೆಯೋ ಅಂತ ಅವರು, ಅಂದರೆ ಕೆಲವ್ರಿಗೆ ಗಾರ್ಡನ್ ಎಲ್ಲಿದೆ, ಪಾರ್ಕ್ ಎಲ್ಲಿದೆ ಗೊತ್ತಿರಲ್ಲ. ಹಾಗೆ ದೀಪಾನು ಮತ್ತು ಅವ್ರ ಫ್ರೆಂಡ್ಸ್ ಕೆಲವ್ರು ಗೊತ್ತಿಲ್ಲದೆ ಇರೋರು ಎಲ್ಲರೂ ಆ ಪಾರ್ಕ್ ಹತ್ತಿರದಲ್ಲಿದೆಯೋ ದೂರದಲ್ಲಿದೆಯೋ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ತಸ್ನೀಮ್ ಆ್ಯಂಡ್ ಪದ್ಮಾ ಸೇ ದಟ್ ದ ಗಾರ್ಡನ್ ವುಡ್ ಬಿ ಕ್ಲೋಸರ್ ವೈಲ್ ದೀಪಾ ಆ್ಯಂಡ್ ಅನೀಶ್ ಫೀಲ್ ದಟ್ ದ ಸ್ಕೂಲ್ ವುಡ್ ಬಿ ಕ್ಲೋಸರ್. ಅದಕ್ಕೆ ಏನು ಆ ಥರ ಡಿಸ್ಕಸ್ ಮಾಡಬೇಕಾದ್ರೆ ತಸ್ನೀಮ್ ಮತ್ತು ಪದ್ಮಾ ಇಬ್ಬರು ಏನು ಹೇಳಿದ್ರು, ಉದ್ಯಾನವನವು ಹತ್ತಿರದಲ್ಲೇ ಇದೆ ಅಂದರೆ ದೀಪಾ ಮತ್ತು ಅನೀಶ್ ಶಾಲೆಯ ಹತ್ತಿರ ಇದೆ ಎಂದುಕೊಳ್ಳುತ್ತಿದ್ದರು. ಅವ್ರ ಹತ್ರ ಇದೆ ಅಂತ ಹೇಳ್ಬಿಟ್ಟಿದ್ದಿದ್ರೆ ಶಾಲೆ ಹತ್ರನೇ ಇದೆ ಅಂತ ಅನ್ಕೊಂಡ್ಬಿಡ್ತಾ ಇದ್ರು. ಹರ್ದೀಪ್ ಥಿಂಕ್ಸ್ ದಟ್ ಬೋತ್ ವುಡ್ ಬಿ ಆಲ್ಮೋಸ್ಟ್ ಅಟ್ ಆನ್ ಈಕ್ವಲ್ ಡಿಸ್ಟೆನ್ಸ್. ಅಂದರೆ ಹರ್ದೀಪ್ ಎರಡು ಸರಿಸುಮಾರು ಸಮದೂರದಲ್ಲಿದೆ ಎಂದು ಯೋಚಿಸ್ತಿದ್ದ. ಅಂದರೆ ಸ್ಕೂಲು ಮತ್ತು ಗಾರ್ಡನ್ ಎರಡೂ ಸಹ ಸ್ವಲ್ಪ ಹತ್ತಿರದಲ್ಲೇ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದಾನೆ. ಅಂದರೆ ನೋಡಿ ಚಿತ್ರದಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಇದು ಸ್ಕೂಲು, ಇದು ದೀಪಾ ಹೌಸ್, ಇದು ಅನೀಶ್ ಹೌಸ್, ಇದು ಹರ್ದೀಪ್ ಹೌಸ್, ಇದು ತಸ್ನೀಮ್ಸ್ ಹೌಸ್, ಪದ್ಮಾಸ್ ಹೌಸ್ ಆ್ಯಂಡ್ ಇದು ಗಾರ್ಡನ್. ಗೊತ್ತಾಗ್ತಿದೆಯಾ? ಅಂದರೆ ಇದು ಒಂದು ಲೊಕೇಶನ್ ಆಫ್ ಬಸ್ ಸ್ಟ್ಯಾಂಡ್, ಸ್ಕೂಲ್, ಗಾರ್ಡನ್ ಆ್ಯಂಡ್ ಹೌಸ್ ಆಫ್ ದೀಪಾ ಆ್ಯಂಡ್ ಅವರ್ ಫ್ರೆಂಡ್ಸ್. ಅಂದರೆ ಬಸ್ ನಿಲ್ದಾಣ, ಅಂದರೆ ಬಸ್ ಸ್ಟ್ಯಾಂಡು, ಸ್ಕೂಲು ಮತ್ತು ಗಾರ್ಡನ್, ಮತ್ತು ದೀಪಾ ಮತ್ತು ಅವಳ ಸ್ನೇಹಿತರ ಮನೆ ಇರ್ತಕ್ಕಂಥ ಒಂದು ಸ್ಥಳದ ಒಂದು ಚಿತ್ರ. ಆಯ್ತಾ? ಸಿ, ಇವಾಗ ನೋಡೋಣ. ಡು ಯು ಥಿಂಕ್ ಈಸ್ ಕರೆಕ್ಟ್? ಹಾಗಾದರೆ ಇಲ್ಲಿ ತಸ್ನೀಮ್ ಹೇಳಿದ್ದು, ದೀಪಾ ಹೇಳಿದ್ದು, ಅನೀಶ್ ಹೇಳಿದ್ದು, ಇದರಲ್ಲಿ ಯಾರ ಯೋಚನೆ ಸರಿ ಇದೆ? ಅವರವ್ರು ಏನೇನು ಯೋಚನೆ ಮಾಡ್ಕೊತಿದ್ದಾರೆ, ಹತ್ರ ಇದೆಯಾ ದೂರ ಇದೆಯಾ ಅಥವಾ ಒಂದು ಸ್ವಲ್ಪ ಎಲ್ಲ ಒಂದೇ ಸಮ ಇರ್ಬೋದು, ಹತ್ತಿರದಲ್ಲೇ ಇರ್ಬೋದು ಅಂತೆಲ್ಲ ಏನೇನೋ ಯೋಚನೆ ಮಾಡ್ತಿದ್ದಾರಲ್ವ, ಇವ್ರ ಯೋಚನೆಗಳಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಆಲ್ ಆಫ್ ದಮ್ ಆರ್ ಕರೆಕ್ಟ್. ಫಿಗರ್ 5.9. ದೆನ್ ವೈ ಆರ್ ದೇರ್ ಅಬ್ಸರ್ವೇಷನ್ಸ್ ಡಿಫ್ರೆಂಟ್? ಏನು ಅವರು ಎಲ್ಲರೂ ಹೇಳ್ತಿರ್ತಕ್ಕಂಥ ವೀಕ್ಷಣೆ ಎಲ್ಲ ಸರಿ ಇದೆ, ಅವ್ರ ಯೋಚನೆಗಳು ಸರಿ ಇದೆ, ಆದರೆ ಎಲ್ಲ ಅವರ ವೀಕ್ಷಣೆಗಳು, ಅವ್ರು ನೋಡುವಂಥ ದೃಷ್ಟಿ ಇದೆಯಲ್ಲ ಅದು ಬೇರೆ ಬೇರೆಯಾಗಿದೆ. ಅಂದರೆ ದೇ ಆರ್
They are locating the distance of the school and garden from their houses. ಅಂದರೆ ಅವರು ಶಾಲೆ ಮತ್ತು ಗಾರ್ಡನ್, ಸ್ಕೂಲ್ ಮತ್ತು ಗಾರ್ಡನ್ ದೂರವನ್ನು ತಮ್ಮ ಮನೆಯಿಂದ ಅಳ್ಕೋತಿದ್ದಾರೆ. ಅಂದರೆ ಈಗ ನಮ್ಮ ಮನೆಯಿಂದ ಎಷ್ಟು ದೂರ ಆಗುತ್ತೆ ಸ್ಕೂಲ್ಗೂ ಮತ್ತು ಗಾರ್ಡನ್ಗೂ, ಅಥವಾ ಅನೀಶ್ ಮನೆಯಿಂದ ಎಷ್ಟು ದೂರ ಆಗುತ್ತೆ, ಅಥವಾ ಪದ್ಮಾ ಮನೆಯಿಂದ, ಅವ್ರವ್ರ ಮನೆ ಇದೆಯಲ್ಲ ಅಲ್ಲಿಂದ ಸ್ಕೂಲು ಮತ್ತು ಗಾರ್ಡನ್ಗೆ ಎಷ್ಟು ಡಿಸ್ಟೆನ್ಸ್ ಆಗಿದೆ ಅಂತ ಅವರು ಅಳತೆಯನ್ನು ಮಾಡ್ಕೊಳ್ತಿದ್ದಾರೆ. ಇಫ್ ಇನ್ಸ್ಟೆಡ್ ಈಚ್ ಆಫ್ ದಮ್ ಆ್ಯಡ್ ಥಾಟ್ ಆಫ್ ಡಿಸ್ಟೆನ್ಸ್ ಫ್ರಮ್ ಎ same object or point, say the bus stand, and then their observations would have been the same. ಹಾಗಾದರೆ ಅಂದರೆ ಪ್ರತಿಯೊಬ್ಬರು ಎಲ್ಲರೂ ಒಂದೇ ಸ್ಥಾನ, ಒಂದೇ ವಸ್ತು ಅಥವಾ ಒಂದೇ ಬಿಂದುವಿನಿಂದ ಅಂತ ಅಂದರೆ ಎಲ್ಲರೂ ಒಂದೇ ಪಾಯಿಂಟಿಂದ, ಅಂದರೆ ಅವ್ರು ತಮ್ಮ ಮನೆಯಿಂದ ಅಳ್ಕೋತಿದ್ದಾರೆ, ಅದ್ರ ಬದಲು ಎಲ್ಲರೂ ಒಂದು ಪಾಯಿಂಟಿಂದ, ಅಂದರೆ ಪ್ರತಿಯೊಬ್ಬರು ಒಂದು ವಸ್ತು ಅಥವಾ ಒಂದೇ ಬಿಂದುವಿನಿಂದ ಅಂತ ಅಂದ್ಕೊಂಡ್ರೆ ಅದು ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಮಾಡಿದ್ರೆ ಅವರ ವೀಕ್ಷಣೆಗಳು ಒಂದೇ ಆಗಿರುತ್ತೆ. ಅದು ಎಲ್ಲೆಲ್ಲೋ ಮಧ್ಯ ಅಂದ್ಕೊಳ್ಳೋದಕ್ಕಿಂತ ಅವರು ಬಸ್ ಸ್ಟ್ಯಾಂಡಿಂದ ಒಂದು ಪಾಯಿಂಟಿಂದ ಇಲ್ಲಿಂದ ಹೊರಟ್ರೆ ಎಲ್ಲರಿಗೂ ಕರೆಕ್ಟ್ ಆಗುತ್ತೆ, ಸೇಮ್ ಡಿಸ್ಟೆನ್ಸ್ ಆಗುತ್ತೆ ಅಂತ ಒಂದು ಪಾಯಿಂಟಿನ ಅಂದ್ಕೊಂಡ್ರೆ ಅದೆಲ್ಲರಿಗೂ ಒಂದು ಏನಾಗುತ್ತೆ, ಒಂದು ವೀಕ್ಷಣೆ ಎಲ್ಲರಿಗೂ ಸಮ ಆಗುತ್ತೆ. ವೆನ್ ಡಿಸ್ಟೆನ್ಸ್ ಇಸ್ ಸ್ಟಾರ್ಟೆಡ್ ವಿತ್ ರೆಸ್ಪೆಕ್ಟ್ ಟು ಎ ಫಿಕ್ಸ್ಡ್ ಆಬ್ಜೆಕ್ಟ್ ಆರ್ ಪಾಯಿಂಟ್, ದೆನ್ ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಎ ರೆಫರೆನ್ಸ್ ಪಾಯಿಂಟ್. ಹಾಗಾದರೆ ಒಂದು ನಿರ್ದಿಷ್ಟ ವಸ್ತು ಅಥವಾ ಒಂದು ಬಿಂದುವಿನಿಂದ ಸ್ಟಾರ್ಟ್ ಮಾಡಿದ್ರೆ ಆ ಬಿಂದುವನ್ನು ನಾವು ಏನಂತ ಕರಿತೀವಿ, ಆ ರೆಫರೆನ್ಸ್ ಪಾಯಿಂಟ್ ಅಂತೇಳಿ ಕರಿತೀವಿ. ದಟ್ ಪಾಯಿಂಟ್ನ ಏನಂತ ಕರಿತೀವಿ, ರೆಫರೆನ್ಸ್ ಪಾಯಿಂಟ್, ಅಂದರೆ ನಿರ್ದೇಶಕ ಬಿಂದು ಅಂತ ಕರಿತೀವಿ. ಅಂದರೆ ನಾವು ಯಾವುದೋ ಒಂದು ಪಾಯಿಂಟಿಂದ, ಈಗ ನೀವೆಲ್ಲರೂ ಸ್ಕೂಲ್ ಟ್ರಿಪ್ ಹೋಗ್ಬೇಕಾದ್ರೆ ನೋಡಿದ್ದೀರಾ, ಅಥವಾ ಇಂಡಿಪೆಂಡೆನ್ಸ್ ಡೇಗೆ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಿದ್ರೆ ಎಲ್ಲರೂ ಬಂದು ಇಲ್ಲಿ ಸೇರ್ಕೊಳ್ಳಿ, ಇಲ್ಲಿ ಬಂದು ಎಲ್ಲರೂ ಸ್ಟೇ ಆಗಿ ಇಲ್ಲಿಂದ ಎಲ್ಲರೂ ಒಟ್ಟಿಗೆ ಹೊರಡೋಣ ಅಂತ ಹೇಳಿರ್ತಾರೆ. ಯಾವುದೋ ಒಂದು ಗಣಪತಿ ಟೆಂಪಲ್ ಹತ್ರನೋ ಅಥವಾ ಒಂದು ಬಸ್ ಸ್ಟ್ಯಾಂಡಲ್ಲೋ ಅಥವಾ ಒಂದು ಪಾರ್ಕ್ ಹತ್ರನೋ ಎಲ್ಲರೂ ಇಲ್ಲಿಗೆ ಬಂದ್ಬಿಡಿ, ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಥವಾ ಸರ್ಕಲಿಗೆ ಹೋಗೋಣ ಅಂತ ಈ ಥರ ಒಂದು ಪಾಯಿಂಟನ್ನು ಹೇಳ್ತಾರೆ, ಒಂದು ನಿರ್ದಿಷ್ಟ ಸ್ಥಳವನ್ನು ಹೇಳ್ತಾರಲ್ಲ ಆ ಪಾಯಿಂಟಿಗೆ ನಾವೇನಂತೀವಿ, ರೆಫರೆನ್ಸ್ ಪಾಯಿಂಟ್. ವಾಟ್ ವಿ ಕಾಲ್ಡ್ ಆಸ್ ರೆಫರೆನ್ಸ್ ಪಾಯಿಂಟ್ ಅಂದರೆ ನಿರ್ದೇಶಕ ಬಿಂದು ಅಂತೇಳಿ ಕರಿತೀವಿ. ಎ ಫ್ಯೂ ಡೇಸ್ ಲೇಟರ್ Ardeep his friends excitedly, let us all go to the playground. ಸ್ವಲ್ಪ ದಿನ ಆದಮೇಲೆ ಹರ್ದೀಪ್ ಹೇಳ್ತಿದ್ದಾನೆ, ಬನ್ನಿ ನಾವೆಲ್ಲರೂ ಆಟದ ಮೈದಾನಕ್ಕೆ ಹೋಗೋಣ, ಅಂದರೆ ಪ್ಲೇ ಗ್ರೌಂಡ್, ಆಟದ ಮೈದಾನಕ್ಕೆ ಹೋಗೋಣ. ದ ಸ್ಪೋರ್ಟ್ಸ್ ಟೀಚರ್ ವಾಂಟ್ಸ್ ಅಸ್ ಟು ಹೆಲ್ಪ್ ಅರ್ ಟು ಡ್ರಾ ಲೈನ್ಸ್ ವಿತ್ ಚುಂದಾ ಪೌಡರ್ ಲೈಮ್ ಸ್ಟೋನ್, ಅಂದರೆ ಸುಣ್ಣದ ಪುಡಿ, ಲೈಮ್ ಸ್ಟೋನ್ ಪೌಡರ್, ಚುಂದಾ ಪೌಡರ್ ಅಂದರೆ ಅಥವಾ ರಂಗೋಲಿ ಪುಡಿ ಅಥವಾ ಸುಣ್ಣದ ಪುಡಿ, ಫಾರ್ ಮೇಕಿಂಗ್ ದ ಕಬಡ್ಡಿ ಕೋರ್ಟ್ ಫಾರ್ ದ ಸ್ಪೋರ್ಟ್ಸ್ ಡೇ. ಏನು ಹರ್ದೀಪು, ಬನ್ನಿ ನಾವೆಲ್ಲರೂ ಪ್ಲೇ ಗ್ರೌಂಡ್ಗೆ ಹೋಗೋಣ, ಯಾಕಂದರೆ ಅಲ್ಲಿ ನಮಗೋಸ್ಕರ ಏನು ದೈಹಿಕ ಶಿಕ್ಷಕರು ಅಂದರೆ ಫಿಸಿಕಲ್ ಎಜುಕೇಷನ್ ಟೀಚರ್, ಅವರ ಟೀಚರ್ ಸ್ಪೋರ್ಟ್ಸ್ ಟೀಚರ್ ಇದ್ದಾರಲ್ಲ ಅವ್ರಿಗೆ ನಮ್ಮ ಸಹಾಯ ಬೇಕಾಗಿದೆ. ಯಾಕೆ ಹೇಳಿ, ಶಾಲೆಯ ಕ್ರೀಡಾ ದಿನಕ್ಕಾಗಿ ಶಾಲೆಯಲ್ಲಿ ಸ್ಪೋರ್ಟ್ಸ್ ಡೇ ಇರೋದ್ರಿಂದ ಅದು ಕಬಡ್ಡಿ ಅಂಕಣವನ್ನು, ಕಬಡ್ಡಿ ಕೋರ್ಟ್ನ ಬರಿಬೇಕಲ್ವಾ, ಆ ಗೆರೆಗಳಿಗೆ ಸುಣ್ಣದ ಪುಡಿಯನ್ನು, ಲೈಮ್ ಸ್ಟೋನ್ ಪೌಡರ್ ಹಾಕಲು ಅಥವಾ ರಂಗೋಲಿ ಪುಡಿ ಅಥವಾ ಸುಣ್ಣದ ಪುಡಿ ನಿಮ್ಮ ಸ್ಕೂಲ್ಗಳಲ್ಲೂ ಹಾಕಿರ್ತಾರೆ, ನೋಡಿರ್ತಾರೆ, ಅದನ್ನು ಹಾಕೋಕ್ಕೆ ನಮ್ಮ ಸಹಾಯ ಕೇಳ್ತಿದ್ದಾರೆ. ಅಂದರೆ ಸ್ಟೂಡೆಂಟ್ಸ್ಗಳನ್ನ ಎಲ್ಲರನ್ನೂ ಇನ್ವೈಟ್ ಮಾಡ್ತಿದ್ದಾರೆ ಆ ಕಬಡ್ಡಿ ಕೋರ್ಟ್ನ ರಚನೆ ಮಾಡೋದಕ್ಕೆ. ಅಂದರೆ ಅಷ್ಟು ದೊಡ್ಡ ಕೋರ್ಟನ್ನು ಬರಿಬೇಕು ಅಂದರೆ ಅದಕ್ಕೆ ಸುಣ್ಣದ ಪೌಡರ್, ಲೈಮ್ ಸ್ಟೋನ್ ಪೌಡರ್ ಅಥವಾ ರಂಗೋಲಿ ಪುಡಿಯನ್ನು ಈ ರೀತಿ ಬರಿಬೇಕಲ್ವ, ಅದಕ್ಕೆ ನಮ್ಮ ಸ್ಪೋರ್ಟ್ಸ್ ಟೀಚರು ನಮ್ಮ ಸಹಾಯವನ್ನು ಕೇಳ್ತಿದ್ದಾರೆ. ಅಂದರೆ ನೀವೆಲ್ಲರೂ ಮಕ್ಕಳು ಬಂದು ಇದನ್ನ ಪೌಡರನ್ನು ಹಾಕಿ ಅಂತ ಕೇಳ್ತಿದ್ದಾರೆ. ಸೊ ಬನ್ನಿ ನಾವೆಲ್ಲರೂ ಪ್ಲೇ ಗ್ರೌಂಡ್ಗೆ ಹೋಗೋಣ ಅಂತ ಕರೆತಿದ್ದಾರೆ. ನೆಕ್ಸ್ಟ್, Padma, we will need a longer measuring tape. Let us take it from the sports room. Figure 5.10. ಅಂದರೆ ಪದ್ಮ ಎನ್ನುವುದು ನಮಗೆ ಉದ್ದವಾದ ಅಳತೆ ಪಟ್ಟಿಯ ಅವಶ್ಯಕತೆ ಇದೆ, ಒಂದು ಟೇಪ್ನ ಅವಶ್ಯಕತೆ ಇದೆ, ಮೆಷರಿಂಗ್ ಟೇಪ್ನ ಅವಶ್ಯಕತೆ ಇದೆ. ಸೊ ಅದನ್ನು ಕ್ರೀಡಾ ಕೊಠಡಿಯಿಂದ, ಸ್ಪೋರ್ಟ್ಸ್ ರೂಮ್, ಸ್ಪೋರ್ಟ್ಸ್ ರೂಮಿಂದ ಆ ಮೆಷರಿಂಗ್ ಟೇಪ್ನ ತೆಗೆದುಕೊಂಡು ಹೋಗೋಣ. ಚಿತ್ರದಲ್ಲಿ 5.10 ಚಿತ್ರದಲ್ಲಿದೆ ನೋಡಿ ಅಳತೆ ಪಟ್ಟಿ. ಈ ಥರದ್ದೆಲ್ಲರೂ ಸಾಮಾನ್ಯ ನೋಡೇ ಇರ್ತೀರ ಅಲ್ವಾ, ಮೆಷರಿಂಗ್ ಟೇಪ್. ಇದನ್ನ ಸ್ಪೋರ್ಟ್ಸ್ ರೂಮಲ್ಲಿ ಇಟ್ಟಿರ್ತಾರೆ, ಅದನ್ನ ತಗೊಂಡು ನಾವೆಲ್ಲರೂ ಫೀಲ್ಡಿಗೆ ಅಂದರೆ ಪ್ಲೇ ಗ್ರೌಂಡಿಗೆ ಹೋಗೋಣ. ಇಲ್ಲಿ ನೋಡಿ ರೆಫರೆನ್ಸ್ ಪಾಯಿಂಟ್, ಇಲ್ಲಿಂದ drawing lines
ಫಾರ್ ಕಬಡ್ಡಿ ಕೋರ್ಟ್. ಒಂದು ಕಬಡ್ಡಿ ಕೋರ್ಟ್ಗೆ ಗೆರೆ ಎಳೆದಿರೋ ಥರ ಸ್ಟೂಡೆಂಟ್ಸ್ ಎಲ್ಲ. ನೆಕ್ಸ್ಟ್ ನೋಡಿ ದೀಪ. ದೀಪ ಏನು ಹೇಳ್ತಿದ್ದಾಳೆ? ಲೆಟ್ ಅಸ್ ಫಸ್ಟ್ ಡಿಸೈಡ್ ದ ಪಾಯಿಂಟ್ ಆನ್ ದ ಗ್ರೌಂಡ್ ಫ್ರಮ್ ವಿಚ್ ವಿ ವಿಲ್ ಮೆಷರ್ ದ ಡಿಸ್ಟೆನ್ಸ್ ಟು ಸ್ಟಾರ್ಟ್ ಡ್ರಾಯಿಂಗ್ ದ ಲೈನ್ಸ್. ದೀಪ ಏನು ಹೇಳ್ತಿದ್ದಾಳೆ? ಮೊದಲು ನಾವು ಒಂದು ಬಿಂದುವಿನಿಂದ ಅಂದರೆ ಒಂದು ಕರೆಕ್ಟ್ ಪಾಯಿಂಟಿಂದ ಗೆರೆಗಳನ್ನ ಎಳೆಯೋದಕ್ಕೆ ಪ್ರಾರಂಭ ಮಾಡೋಣ, ಸ್ಟಾರ್ಟ್ ಮಾಡೋಣ. ಅದನ್ನು ಫಸ್ಟು ನಿರ್ಧರಿಸ್ಕೊಳ್ಳೋಣ, ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು, ರೆಫರೆನ್ಸ್ ಪಾಯಿಂಟ್ನ, ಒಂದು ಪಾಯಿಂಟನ್ನ ನಾವು ಫಸ್ಟು ಡಿಸೈಡ್ ಮಾಡ್ಕೊಳ್ಳೋಣ. ಆಮೇಲೇನು, ಲೆಟ್ ಅಸ್ ಕಾಲ್ ದಿಸ್ ಅವರ್ ರೆಫರೆನ್ಸ್ ಪಾಯಿಂಟ್. ಅದನ್ನೇ ನಾವೇನಂತ ಕರೆಯೋಣ? ರೆಫರೆನ್ಸ್ ಪಾಯಿಂಟ್. ಅದನ್ನೇ ನಿರ್ದೇಶಕ ಬಿಂದು ಅಂತೇಳಿ ನಾವು ಕರೆಯೋಣ. ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅಲ್ಲಿಂದನೇ ನಾವು ಅದನ್ನು ಒಂದು ಪಾಯಿಂಟನ್ನು ಇಟ್ಕೊಂಡು ಅದನ್ನೇ ನಾವು ನಿರ್ದೇಶಕ ಬಿಂದು, ಮೆಜರಿಂಗ್ ಪಾಯಿಂಟ್, ರೆಫರೆನ್ಸ್ ಪಾಯಿಂಟ್ ಅಂತೇಳಿ ಕರೆಯೋಣ ಅಂತ ಹೇಳ್ತಿದ್ದಾಳೆ. See next. After a few days, Padma was traveling by bus to visit her grandparents in Delhi. ನಂತರ ಏನು, ಪದ್ಮ ಕೆಲವು ದಿನಗಳಾದ್ಮೇಲೆ, ಸ್ವಲ್ಪ ಫ್ಯೂ ಡೇಸ್ ಆದಮೇಲೆ, ಅದಾದ ನಂತರ ದೆಹಲಿಯಲ್ಲಿ ಅವರ ಪದ್ಮಾಳ ಗ್ರ್ಯಾಂಡ್ ಪೇರೆಂಟ್ಸ್, ಅವರ ತಾತ ಅಜ್ಜಿ ದೆಹಲಿಯಲ್ಲಿದ್ದಾರಂತೆ. ಅಲ್ಲಿರ್ತಕ್ಕಂಥ ತಮ್ಮ ತಾತ ಅಜ್ಜಿಯನ್ನು ಅವಳು ಮೀಟ್ ಮಾಡೋದಕ್ಕೆ, ಭೇಟಿಯಾಗೋದಕ್ಕೇನು ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಿದ್ದಾಳೆ. ವಿಸಿಟ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಇನ್ ಡೆಲ್ಲಿ, ಟ್ರಾವೆಲಿಂಗ್ ಬೈ ಬಸ್. ಬಸ್ನಲ್ಲಿ ಡೆಲ್ಲಿಗೆ ಅವರ ಅಜ್ಜಿ ತಾತನ ನೋಡೋಕ್ಕೆ ಅಂತ ಹೋಗ್ತಿದ್ದಾಳೆ. ಶಿ ವಾಸ್ ಈಗರ್ ಟು ರೀಚ್ ಡೆಲ್ಲಿ ಆ್ಯಂಡ್ ವಾಸ್ ರೀಡಿಂಗ್ ದ ಕಿಲೋಮೀಟರ್ ಸ್ಟೋನ್ಸ್ ಆನ್ ದ ಸೈಡ್ ಆಫ್ ದ ರೋಡ್. ಏನು, ಅವಳು ದೆಹಲಿಯನ್ನು ತಲುಪೋದಕ್ಕೆ ಉತ್ಸುಕರ. ಅಂದರೆ ದೆಹಲಿ ಎಷ್ಟೊತ್ತಿಗೆ ಬರೋದು ಅಂದರೆ ಎಲ್ಲರಿಗೂ ಖುಷಿ ಅಲ್ವಾ? ನಾವು ನಮ್ಮ ಅಜ್ಜಿ ತಾತನ ಮನೆಗಳಿಗೆ ಹೋಗ್ತೀವಿ ಅಂದರೆ ಎಲ್ಲರಿಗೂ ಈಗರ್ಲಿ ವೇಟಿಂಗ್, ತುಂಬ ಎಕ್ಸೈಟ್ಮೆಂಟ್ ಆಗಿ ಹೋಗ್ತೀವಿ ನಾವು ಅಜ್ಜಿ ತಾತನ ಮನೆ. ಅವಳು ಸಹ ಹಾಗೆ ಡೆಲ್ಲಿ ಎಷ್ಟೊತ್ತಿಗೆ ಸಿಗುತ್ತೋ, ಅದು ಹೇಗೆ ರೀಚ್ ಆಗ್ತೀವೋ ಅಂತ ಬಹಳ ಉತ್ಸುಕವಾಗಿದ್ದಾಳೆ. ಹಾಗೆ ರಸ್ತೆ ಬದಿಗಳಲ್ಲಿ ಕಿಲೋಮೀಟರ್ ಕಲ್ಗಳನ್ನ ಹೋಗ್ತಿದ್ದಾಳೆ. ಅಂದರೆ ಆನ್ ಒನ್ ಆಫ್ ದ ರೋಡ್, ಅಂದರೆ ಕಿಲೋಮೀಟರ್ ಸ್ಟೋನ್ಸ್. ಅವಳು ಏನು, ವಾಸ್ ರೀಡಿಂಗ್ ದ ಕಿಲೋಮೀಟರ್ ಸ್ಟೋನ್ಸ್. ಈ ರೀತಿ ಹಾಕಿರ್ತಾರೆ, ಎಲ್ಲರೂ ನೋಡಿರ್ತೀರ ನೀವು ಅಲ್ವಾ? ಕಿಲೋಮೀಟರ್, ಇನ್ನೆಷ್ಟು ಕಿಲೋಮೀಟರ್ ಇದೆ ಡೆಲ್ಲಿಗೆ, ಅಥವಾ ಮಧ್ಯ ಮಧ್ಯ ಊರುಗಳು ಸಿಗುತ್ತಲ್ಲ ಅವಕ್ಕೆಲ್ಲ ಇನ್ನೆಷ್ಟು ಕಿಲೋಮೀಟರ್ ಇದೆ, ಈ ರೀತಿ ಸ್ಟೋನ್ ಕಲ್ಲಿನಲ್ಲಿ ಕಿಲೋಮೀಟರ್ಗಳನ್ನ ಬರೆದಿರೋದನ್ನ ಅವಳು ಓದ್ಕೋತಿದ್ದಾಳೆ. ಆನ್ ಒನ್ ಆಫ್ ದ ಕಿಲೋಮೀಟರ್ ಸ್ಟೋನ್ ಇಟ್ ವಾಸ್ ರಿಟರ್ನ್ ಡೆಲ್ಲಿ 70 ಕಿಲೋಮೀಟರ್, ಫಿಗರ್ 5.12. ಚಿತ್ರದಲ್ಲಿ 5 ಕೊಟ್ಟರೆ ಒಂದು ಕಲ್ಲಲ್ಲೇನು ಡೆಲ್ಲಿಯಿಂದ 70 ಕಿಲೋಮೀಟರ್ ಇದೆ ಎಂಬುದನ್ನು ತೋರಿಸ್ತಿದೆ. Further on the next kilometer stone read Delhi 60 kilometer. ಇದು ಫಸ್ಟ್ ಅವಳು ನೋಡಿದ್ಲಲ್ಲ, ಅವಳು ನೋಡಿದಂತಹ ಒಂದು ಕಲ್ಲು, ಅದರ ಮೇಲೆ ದೆಹಲಿಯಿಂದ 70 ಕಿಲೋಮೀಟರ್ ಇದೆ ಅಂತೇಳಿ ಬರೆಯಲಾಗಿತ್ತು. ನಂತರ ಮುಂದೆ ಹೋದಾಗೆ ಇನ್ನೊಂದು ಕಲ್ಲಿನಲ್ಲಿ ಏನು, ದೆಹಲಿಯಿಂದ 60 ಕಿಲೋಮೀಟರ್ ಅಂತ ಇತ್ತು ಎಂದು ಬರೆದಿತ್ತು. ಈಚ್ ಕಿಲೋಮೀಟರ್ ಸ್ಟೋನ್ indicated that she was getting closer to her grandparents' house. ಅಂದರೆ ಅವಳು ಪ್ರತಿಯೊಂದು ಕಲ್ಲುಗಳನ್ನು ಅವಳು ನೋಡ್ತಾ ಪ್ರತಿಯೊಂದು ಕಿಲೋಮೀಟರ್ ಕಲ್ಲುಗಳನ್ನು ಅವಳು ನೋಡ್ತಾ ಅವಳು ಅಜ್ಜಿ ತಾತನ ಮನೆಗೆ ಹತ್ತಿರವಾಗ್ತಿದ್ದಂತೆ ಅವಳಿಗೆ ಸೂಚಿಸ್ತಿತ್ತು. ಇನ್ನು ಸ್ವಲ್ಪ ದೂರನೇ ಇರೋದು, ಇನ್ನೇನು ಹತ್ರ ಬರ್ತಿದೀವಿ, ಅಜ್ಜಿ ತಾತನ ಮನೆ ಇನ್ನೇನು ಸಿಕ್ಕೇ ಬಿಡುತ್ತೆ ಅಂತೇಳಿ ಅವಳಿಗೆ ಅದು ಸೂಚಿಸುವಂತೆ ಇತ್ತು. ಯಾವುದು, ಈ ಕಿಲೋಮೀಟರ್ ಸ್ಟೋನ್, ಕಲ್ಲಿನ ಕಿಲೋಮೀಟರ್ ಸ್ಟೋನ್. See, these kilometer stone indicated her distance from Delhi. ಅಂದರೆ ಈ ಕಿಲೋಮೀಟರ್ ಕಲ್ಲುಗಳು ದೆಹಲಿ ಅವಳಿರುವ ದೂರವನ್ನು ಅವಳಿಗೆ ಸೂಚಿಸಿತು. ಅಂದರೆ ಆ ಕಿಲೋಮೀಟರ್ ಕಲ್ಲುಗಳು ಏನನ್ನ ಅವಳಿಗೆ ತಿಳಿಸ್ತಾ ಇದೆ, ಇನ್ನ ಎಷ್ಟು ದೂರ ಇದೆ ದೆಹಲಿಯನ್ನು ರೀಚ್ ಆಗಬೇಕು ಅಂದ್ರೆ ಇನ್ನು ಎಷ್ಟು ದೂರದಲ್ಲಿದೆ ಎಂಬುದನ್ನು ಆ ಕಲ್ಲುಗಳು ತಿಳಿಸ್ತಾ ಇತ್ತು. ಸೊ ಡೆಲ್ಲಿ ಇಸ್ ದ ರೆಫರೆನ್ಸ್ ಪಾಯಿಂಟ್ ಇನ್ ದಿಸ್ ಸಿಚುವೇಶನ್. ಸೊ ಹಾಗಾದ್ರೆ ಡೆಲ್ಲಿ ಎಂಬುದು ಒಂದು ರೆಫರೆನ್ಸ್ ಪಾಯಿಂಟ್, ಅದೊಂದು ಏನು ನಿರ್ದೇಶಕ ಬಿಂದು, ಅದಲ್ಲೊಂದು ಪಾಯಿಂಟ್. ಇಲ್ಲಿ ನೋಡಿ, ಈ ದೆಹಲಿ ಅನ್ನೋದು ಒಂದು ಪಾಯಿಂಟ್, ಇದು 0, ಇದೆಲ್ಲ ಕಲ್ಲುಗಳೇನು ಅದರ ಡಿಸ್ಟೆನ್ಸ್, ದೂರ. ಇದು ಒಂದು ಪಾಯಿಂಟ್, ಅವಳು ಎಲ್ಲಿಗೆ ರೀಚ್ ಆಗಬೇಕು, ನಿಮ್ಮ ಡೆಸ್ಟಿನಿ ಅಲ್ವಾ ಡೆಲ್ಲಿ. ಈ ಡೆಲ್ಲಿ ಅನ್ನೋದನ್ನು ಒಂದು ರೆಫರೆನ್ಸ್ ಪಾಯಿಂಟ್. ಈಗ ಅವರು ಕಬಡ್ಡಿ ಕೋರ್ಟ್ನಲ್ಲಿ ಹೇಗೆ ನಿರ್ದೇಶಕ ಬಿಂದು ರೆಫರೆನ್ಸ್ ಪಾಯಿಂಟ್ ಅಂತ ಇಟ್ಕೊಂಡಿದ್ರು, ಇಲ್ಲಿ ಪದ್ಮಾಳಿಗೆ ಯಾವ್ದು ರೆಫರೆನ್ಸ್ ಪಾಯಿಂಟ್, ಡೆಲ್ಲಿ ಅನ್ನೋದು ರೆಫರೆನ್ಸ್ ಪಾಯಿಂಟ್. ಅವಳು ಇಲ್ಲಿಂದ
ಹೊರಟಿದ್ದಾಳೆ. ರೀಚ್ ಆಗಿ ಅವಳು ಎಲ್ಲಿಗೆ, ಅವಳ ರೆಫರೆನ್ಸ್ ಪಾಯಿಂಟ್ ಡೆಲ್ಲಿಗೆ ರೀಚ್ ಆಗಬೇಕಾಗಿದೆ. ಅರ್ಥ ಆಯ್ತಾ? ಸೊ ವಾಟ್ ಡು ಸಚ್ ಕಿಲೋಮೀಟರ್ ಸ್ಟೋನ್ಸ್ ಇಂಡಿಕೇಟ್? ಹಾಗಾದರೆ ಕಿಲೋಮೀಟರ್ ಸ್ಟೋನ್ ಕಲ್ಲುಗಳು ಏನನ್ನು ಸೂಚಿಸುತ್ತೆ? ಹೌ ಕುಡ್ ಪದ್ಮಾ conclude that she was getting closer to her destination. ಅಂದರೆ ಈ ಕಿಲೋಮೀಟರ್ ಕಲ್ಲುಗಳು ಏನೇನು ಸೂಚಿಸುತ್ತೆ? ಪದ್ಮ ಅವಳ ಗಮ್ಯಸ್ಥಾನಕ್ಕೆ, ಅಂದರೆ ಅವಳ ರೆಫರೆನ್ಸ್ ಪಾಯಿಂಟ್, ಅವಳು ಹೋಗ್ಬೇಕಾದಂಥ ಡೆಲ್ಲಿ, ಅವಳ ಡೆಸ್ಟಿನೇಷನ್, ಅವಳು ಎಲ್ಲಿಗೆ ತಲುಪಬೇಕು ಅಂದ್ರೆ ಅದಕ್ಕೆ ಹತ್ತಿರವಾಗ್ತಿದ್ದೇನೆ ಅಂತ ಹೇಗೆ ತೀರ್ಮಾನಿಸಿದ್ಲು? ಅವಳಿಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿ. ಅದು ನೋಡ್ತಿದ್ದಾಗ ಅವಳಿಗೆ ಹೇಗೆ ಗೊತ್ತಾಯ್ತು? ಹೌದಲ್ವಾ? ಅವಳಿಗೆ ಹೇಗೆ ಅದು ಅರ್ಥ ಆಯ್ತು? ನಾನು 60 ಕಿಲೋಮೀಟರ್ ಇದೆ, ಇನ್ನು 50 ಕಿಲೋಮೀಟರ್ ಇದೆ ಅಂತ ಆ ಕಲ್ಲಲ್ಲಿ ಬರ್ದಿರೋದು ನೋಡೇ ಅವಳನ್ನ ನಮ್ಮ ಅಜ್ಜಿ ತಾತನ ಮನೆ ಡೆಲ್ಲಿಗೆ ಹತ್ರ ಆಗ್ತಿದ್ದೀನಿ ಅಂತ ಅವಳು ಹೇಗೆ ಕಂಡಿಡ್ಕೊಂಡ್ಲು ಅಂತ ಹೇಳ್ತಿದ್ದಾರೆ. ಪೊಸಿಷನ್ ಆಫ್ ಕಿಲೋಮೀಟರ್ ಸ್ಟೋನ್ ವಿತ್ ರೆಸ್ಪೆಕ್ಟ್ ಡೆಲ್ಲಿ ಆಸ್ ಎ ರೆಫರೆನ್ಸ್ ಪಾಯಿಂಟ್. ಅಂದರೆ ಒಂದು ದೆಹಲಿ ಎಂಬುದ ಒಂದು ನಿರ್ದೇಶಕ ಬಿಂದುವಿದ್ದಾಗ ಕಿಲೋಮೀಟರ್ ಕಲ್ಲುಗಳ ಸ್ಥಾನಗಳು ಯಾವ ರೀತಿ ಇದೆ ಅಂತ ತೋರಿಸ್ತಿದ್ದಾರೆ. ಸೊ if the kilometer stone read Delhi 70 kilometer as shown in figure 5.13, we can say that the position of Padma is 70 kilometer from Delhi. ಅಂದರೆ ಈ ಚಿತ್ರದಲ್ಲಿ 70 ಕಿಲೋಮೀಟರ್ ಅಂತ ಈ ಕಲ್ಲಿನಲ್ಲಿ ಬರ್ದಿದೆ ಅಲ್ವಾ? ಇದು ಏನನ್ನ ಸೂಚಿಸುತ್ತೆ? ಇದು ಕಿಲೋಮೀಟರ್ ಕಲ್ಲಿನಲ್ಲಿ ದೆಹಲಿ 70 ಕಿಲೋಮೀಟರ್ ಅಂತ ತೋರಿಸಿದಾಗ ನಾವು ಪದ್ಮಾಳ ಸ್ಥಾನ ದೆಹಲಿಯಿಂದ 70 ಕಿಲೋಮೀಟರ್ ದೂರದಲ್ಲಿದೆ ಎನ್ನಬಹುದು. ಅಂದ್ರೆ ಅವಳಿನ್ನು ದೆಹಲಿಯಿಂದ 70 ಕಿಲೋಮೀಟರ್ ದೂರದಲ್ಲಿದ್ದಾಳೆ. ದೆಹಲಿ ಸೇರ್ಬೇಕು ಅಂದ್ರೆ ಇನ್ನು 70 ಕಿಲೋಮೀಟರ್ ಚಲಿಸ್ಬೇಕು ಅವಳು. ದೆಹಲಿಗೆ ಅವಳು ಪದ್ಮಾ ಎಷ್ಟು ದೂರದಲ್ಲಿದ್ದಾಳೆ? ದೆಹಲಿಗೆ 70 ಕಿಲೋಮೀಟರ್ ದೂರದಲ್ಲಿ ಇದ್ದಾಳೆ ಅಂತೇಳಿ ತಿಳ್ಕೊಳ್ಬೋದು. when the kilometer stone reads Delhi 60 kilometer, the position of Padma is 60 kilometer from Delhi. ಕಿಲೋಮೀಟರ್ ಕಲ್ಲು ದೆಹಲಿ ಅಂದ್ರೆ ಅದು ದೆಹಲಿ 60 ಕಿಲೋಮೀಟರ್ ಅಂತ ತೋರಿಸಿದಾಗ ಪದ್ಮ ಸ್ಥಾನ, ಅವಳು ಪದ್ಮ ಇನ್ನು ಎಷ್ಟು ಯಾವ ಸ್ಥಾನದಲ್ಲಿದ್ದಾಳೆ? 60 ಕಿಲೋಮೀಟರ್ ದೂರದಲ್ಲಿದ್ದಾಳೆ, ಆ ಸ್ಥಾನದಲ್ಲಿದ್ದಾಳೆ ಅಂತೇಳಿ ಸೂಚಿಸುತ್ತದೆ. ಸೊ ಡಸ್ this mean that the position of Padma with respect to the reference point is changing with time? ಇದು ಒಂದು ನಿರ್ದೇಶಕ ಬಿಂದು, ಒಂದು ರೆಫರೆನ್ಸ್ ಪಾಯಿಂಟ್ಗೆ ಸಂಬಂಧಿಸಿದಂತೆ ಪದ್ಮಾಳ ಸ್ಥಾನವನ್ನು ಮತ್ತು ಸಮಯದೊಂದಿಗೆ ಬದಲಾಗುತ್ತದೆ. ಅಂದ್ರೆ ಅವಳ ಸ್ಥಾನನೂ ಅದು ಬರೀ 70 ಕಿಲೋಮೀಟರ್ ಅಂದ್ರೆ ಅವಳಷ್ಟೇ ಇರಲ್ಲ, ಮುಂದೆ ಚಲಿಸ್ತಾ ಅವಳ ಸ್ಥಾನನೂ ಬದಲಾಗುತ್ತೆ, ಅದರ ಸಮಯನೂ ಬದಲಾಗುತ್ತೆ ಅನ್ನೋದನ್ನ ಸೂಚಿಸುತ್ತೆ. When does the position of an object change with respect to a reference point? Does it change when an object is okay? ವಸ್ತುವಿನ ಸ್ಥಾನವು ನಿರ್ದೇಶಕ ಬಿಂದುವಿನಿಂದ ರೆಫರೆನ್ಸ್ ಪಾಯಿಂಟ್ಗೆ ಸಂಬಂಧಿಸಿದಂತೆ ಯಾವಾಗ ಬದಲಾಗುತ್ತೋ ವಸ್ತು ಚಲಿಸಿದಾಗ ಇದು ಸಹ ಬದಲಾಗುತ್ತೆ. ಅಂದ್ರೆ ರೆಫರೆನ್ಸ್ ಪಾಯಿಂಟ್ ಹಾಗೆ ಅದಕ್ಕೆ ಸಂಬಂಧಪಟ್ಟಂಗೆ ವಸ್ತುವಿನ ಸ್ಥಾನ ಬದಲಾದಾಗ ಏನಾಗುತ್ತೆ? ವಸ್ತು ಚಲಿಸಿದಾಗ, ಅಂದ್ರೆ ಅದು ವಸ್ತು ಮುಂದಕ್ಕೆ ಹೋಗ್ತಾ ಏನಾಗುತ್ತೆ? ಆ ವಸ್ತು ಚಲಿಸಿದಾಗ ವಸ್ತುವಿನ ಸ್ಥಾನವೂ ಸಹ ಬದಲಾಗುತ್ತೆ ಎಂಬುದನ್ನು ಸೂಚಿಸುತ್ತದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೂವಿಂಗ್ ಥಿಂಗ್ಸ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಮೀಡಿಯಮಲ್ಲಿ, ಬಿಕಾಸ್ ಅವ್ರು ಒಂದ್ಸಲ ಕನ್ನಡದಲ್ಲಿ ಕೇಳಿದ್ರೆ ಅವ್ರ ಸೈನ್ಸ್ ಈಸಿ ಅನಿಸುತ್ತೆ, ಟಫ್ ಅನಿಸಲ್ಲ. ಹಾಗಾಗಿ ಆ್ಯಂಡ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಡೈಲಿ ನಾನು ಆಗ್ತಕ್ಕಂಥ ಕ್ಲಾಸಲ್ಲಿ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನಿಮಗೆ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಹೆಚ್ಚು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿರೋದು ಬೇಕು, ಕ್ವಶನ್ ಬ್ಯಾಂಕ್ ಆ ರೀತಿ ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ, ಅದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಅಲ್ಲಿಗೆ ವಿಸಿಟ್ ಮಾಡಿ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Write the location of bus stand, school garden and house of Deepa and her friends. ಇದನ್ನ ಡ್ರಾ ಮಾಡಿ, ಒಂಥರ ನಿಮಗೆ ಥ್ರಿಲ್ಲಿಂಗ್ ಆಗಿರುತ್ತೆ. ಇವ್ರ ಹೌಸಸ್ ನೇಮ್ ಎಲ್ಲ ಬರೆದು ಡ್ರಾ ಮಾಡಿ. ರೈಟ್, ಅದು. ಆ್ಯಂಡ್ ವಾಟ್ ಈಸ್ ರೆಫರೆನ್ಸ್ ಪಾಯಿಂಟ್? ರೆಫರೆನ್ಸ್ ಪಾಯಿಂಟ್ ಅಂದರೆ ಏನು? ಇದನ್ನು ಒಂದ್ಸಲ ಡ್ರಾ ಮಾಡಿ. ಈ ಒಂದು ಪಿಕ್ಚರ್ನ, ಅಂದರೆ ಮಕ್ಕಳುಗಳನ್ನ ಡ್ರಾ ಮಾಡೋಕ್ಕೆ ಪರವಾಗಿಲ್ಲ, ನೀವೊಂದು ಡ್ರಾ ಎ ಲೈನ್ಸ್ ಆಫ್ ಕಬಡ್ಡಿ ಕೋರ್ಟ್ನ ಮಾತ್ರ ಡ್ರಾ ಮಾಡಿ. ಮಕ್ಕಳುಗಳದ್ದು ಟ್ರೈ ಮಾಡಿ, ಇಲ್ಲಾಂದರೆ ಬೇಡ. ವೇರ್ ಈಸ್ ಪದ್ಮಾ ವಾಸ್ ಟ್ರಾವೆಲಿಂಗ್?
ಇನ್ ಬಸ್. ಪದ್ಮ ಬಸ್ಸಲ್ಲಿ ಎಲ್ಲಿ ಟ್ರಾವೆಲ್ ಮಾಡ್ತಿದ್ದಾಳೆ. ಆ್ಯಂಡ್ ವೈ, ಯಾಕೆ ಮತ್ತು ಎಲ್ಲಿಗೆ. ಡೆಲ್ಲಿಗೆ ಬಿಕಾಸ್ ವಿಸಿಟ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್. ಆಯ್ತಲ್ವಾ. ಇದನ್ನು ಕಿಲೋಮೀಟರಲ್ಲಿ ಆ್ಯಂಡ್ ಇದನ್ನು ಡ್ರಾ ಮಾಡಿ. ಪೊಸಿಷನ್ ಆಫ್ ಕಿಲೋಮೀಟರ್ ಸ್ಟೋನ್ ವಿತ್ ರೆಸ್ಪೆಕ್ಟ್ ಟು ಡೆಲ್ಲಿ ಆ್ಯಸ್ ಎ ರೆಫರೆನ್ಸ್ ಪಾಯಿಂಟ್. ಇದನ್ನು ಡ್ರಾ ಮಾಡಿ. ಇದಿಷ್ಟ. ಓಕೆನಾ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮತ್ತು ನಿಮಗೆ ನೋಟ್ಸು ಸಿಗುತ್ತೆ. ಥ್ಯಾಂಕ್ ಯು.